ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಪ್ರತಿಯೊಂದು ಗಿಡ ಮರ ಸಹ ಕೊಟ್ಟಿದೆ ನಮಗೆ. ಅದರಲ್ಲೂ ಆ ಗಿಡ ಮರಗಳಲ್ಲಿ ಔಷಧಿಯುಕ್ತ ಗಿಡಗಳು, ಬಳ್ಳಿಗಳು ಜಾಸ್ತಿ ಇದೆ. ನೋಡಿ, ಇದನ್ನು ನಮ್ಮ ಆಡುಭಾಷೆಯಲ್ಲಿ ಇಲಿಕಿವಿ ಎಲೆ ಅಂತಾರೆ. ಇಲಿಕಿವಿ ಎಲೆ ಅಂತ. ಇದು ಜಡ ಬಳ್ಳಿ ಬೇರೆ, ಇದೇ ಬೇರೆ. ಇದು ಅಷ್ಟೇ. ಈ ಒಂದು ಸೊಪ್ಪನ್ನು ಶೇಖರಿಸಿಕೊಂಡು ಆ ನೆರಳಲ್ಲಿ ಒಣಗಿಸಿ ಪುಡಿಯನ್ನು ಮಾಡಿಕೊಂಡು ವರ್ಷವುದ್ದಕ್ಕೂ ಸಹ ಅದನ್ನು ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಂತಹ ಜ್ವರಗಳಾಗಲಿ, ಚಳಿಯಾಗಲಿ, ಕಾಯಿಲೆಗಳಾಗಲಿ ದೂರ ಮಾಡೋ ಶಕ್ತಿ ಇದಕ್ಕಿದೆ. ಇದು ಗುಡ್ಡ ಕಾಡುಗಳಲ್ಲಿ ಸಿಕ್ಕುವಂತಹ ಬಳ್ಳಿ. ಈ ಬಳ್ಳಿಯನ್ನು ನಾವು ಶೇಖರಿಸ್ಕೋಬೇಕು. ಇದು ಮಳೆಗಾಲ ಇನ್ನು ಚಿಗುರ್ತಾ ಇದೆ. ಇದು ಸಖತ್ ಬೆಳೀತದೆ. ಇದು ಚಿಗುರ್ತಾ ಇದೆ. ಇದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಈ ಥರ ನೋಡಿ, ಆ ಬೇರು ನೋಡಿ ಹೆಂಗೆ ಬಂದಿದೆ ಅಂತ. ಬೇರುಗಳು ಇದು ಎಲೆ, ಇದು ಇಲಿ ಕಿವಿ ಥರ ಇದೆ. ಇಲಿ ಕಿವಿ ಥರ ಇದು. ಆದ್ದರಿಂದ ಇದರಲ್ಲಿ ಅನೇಕ ಅಂಶಗಳಿದೆ. ಈ ಒಂದು ಬಳ್ಳಿಯೆಲ್ಲ ಕಂಡಾಗ ಬಿಡಬೇಡಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಣಗಿಸಿ ಅದನ್ನು ನಾವು ಕಷಾಯ ಮುಖಾಂತರ ಅಥವಾ ನುಣ್ಣಗೆ ಚೂರ್ಣ ಮಾಡಿ ಆ ಚೂರ್ಣವನ್ನು ಜೇನುತುಪ್ಪಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಅಲ್ಲದೆ ಫುಲ್ಲು ರೆಸಿಸ್ಟೆಂಟ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಶಕ್ತಿ ಈ ಒಂದು ಬಳ್ಳಿಗಿದೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ.